ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಲರ್ನ್ 1000 ವರ್ಡ್ಸ್ ವಿತ್ ಮೀ ಹೇಳುವಂಥ ಈ ವಿಡಿಯೋ ಈ ಸೀರೀಸ್ನ ಒಂದು 3ನೇ ಭಾಗವಾಗಿದೆ. ಕರ್ನಾಟಕ ಮೇನ್ಸ್ ಎಕ್ಸಾಮ್ಸ್ಗೆ ಅದು 2022ನೇ ಇಸ್ವಿಗೆ ಎಸ್ಪೆಷಲಿ ಹೆಲ್ಪ್ ಆಗುವಂತಹ ನಿಟ್ಟಿನಲ್ಲಿ ಮಾಡ್ತಾ ಇರುವಂಥ ಈ ವಿಡಿಯೋದಲ್ಲಿ ಇವತ್ತು ನಾನು 100 ವರ್ಡ್ಸ್ಗಳನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಈ ಹಿಂದೆ 2 ವಿಡಿಯೋಗಳಲ್ಲಿ ಆಲ್ರೆಡಿ ಒಂದರಲ್ಲಿ 100 ಶಬ್ದಗಳನ್ನು ಹಾಗೆ ಇನ್ನೊಂದರಲ್ಲಿ 50 ಶಬ್ದಗಳನ್ನು ತಿಳಿಸ್ಕೊಟ್ಟಿದ್ದೆ. ಇವತ್ತು ಅದರ ಮುಂದುವರೆದ ಭಾಗವಾಗಿ ಇನ್ನು 150ರಿಂದ 250 ಶಬ್ದಗಳವರೆಗೆ. ಶಬ್ದ ಅಂದರೆ ಕೇವಲ ಶಬ್ದ ಅಲ್ಲ, ಆ ಕಠಿಣ ಫ್ರೇಸಸ್ ಏನಿದೆ, ಆ ವಾಕ್ಯಾಂಶಗಳು, ಅದನ್ನು ನಾವು ನೋಡ್ತಾ ಹೋಗೋಣ. ಸೊ ಹಾಗೆ ಈ ಅಭಿಜ್ಞಾ ಲಾ ಸೀರೀಸ್ ವತಿಯಿಂದ ರಾಜಸ್ಥಾನ್ ಜುಡಿಷಿಯಲ್ ಸರ್ವಿಸ್ ಎಕ್ಸಾಮ್ಸಲ್ಲಿ ಯಾರ್ಯಾರು ಕ್ಲಿಯರ್ ಆಗಿದ್ದೀರಿ, ಅನ್ಅಕಾಡೆಮಿ ಲರ್ನರ್ಸ್ ಆಗಿ ಕ್ಲಾಸಸ್ಗಳನ್ನು ಅಟೆಂಡ್ ಆಗಿ ಹಾಗೆ ಮಾಕ್ ಇಂಟರ್ವ್ಯೂ ಇದನ್ನೆಲ್ಲ ಅಟೆಂಡ್ ಆಗಿ ಕ್ಲಿಯರ್ ಆಗಿದ್ದಾರೆ, ಅವರೆಲ್ಲರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸೊ ಇಲ್ಲಿ ನೀವು ಕಾಣ್ತಾ ಇರ್ಬೋದು, ರ್ಯಾಂಕ್ 3ರಿಂದ ರ್ಯಾಂಕ್ 119 ತನಕ ಎಲ್ಲ ವಿಭಾಗಗಳಲ್ಲಿ ರ್ಯಾಂಕ್ ಪಡೆದಿದ್ದಾರೆ. ಹಾಗಿದ್ರೆ ಇವತ್ತು ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಇತ್ಯರ್ಥಕ್ಕೆ ಬಾಕಿ ಇರುವ ಸಿವಿಲ್ ದಾವೆ ಅಂದರೆ ಪೆಂಡಿಂಗ್ ಸೂಟ್. ದಾವಾ ತಪಶೀಲು ಸ್ವತ್ತು ಅಂದರೆ ಸೂಟ್ ಶೆಡ್ಯೂಲ್ ಪ್ರಾಪರ್ಟಿ ಈ ಮುಂದಿನಂತಿದೆ ಅಂದರೆ ಈಸ್ ಆಸ್ ಫಾಲೋಸ್. ಮುಂದಿನ ವ್ಯವಹಾರಗಳಿಗೆ ತಡೆಯಾಜ್ಞೆ. ಸೊ ತಡೆಯಾಜ್ಞೆ ಅಂದರೆ ಸ್ಟೇ. ಸೊ ಸ್ಟೇ ಆಫ್ ಫರ್ದರ್ ಪ್ರೊಸೀಡಿಂಗ್ಸ್, ಮುಂದಿನ ವ್ಯವಹಾರ ಅಂದರೆ ಫರ್ದರ್ ಪ್ರೊಸೀಡಿಂಗ್ಸ್ ಆಗುತ್ತೆ. ನೆಕ್ಸ್ಟು ಪರಿಗಣನೆಗೆ ಉದ್ಭವವಾದ ವಿವಾದಾಂಶಗಳು. ಪರಿಗಣನೆ ಅಂದರೆ ಕನ್ಸಿಡ್ರೇಷನ್ ಆಗುತ್ತೆ, ವಿವಾದಾಂಶಗಳು ಇಶ್ಯೂಸ್. ಸೊ ಇಶ್ಯೂಸ್ ದ್ಯಾಟ್ ಅರೈಸ್ ಫಾರ್ ಕನ್ಸಿಡ್ರೇಷನ್. ಒಂದೇ ಆಗಿವೆ ಅಂದರೆ ಒನ್ ಆ್ಯಂಡ್ ದಿ ಸೇಮ್, ದೇ ಆರ್ ದಿ ಸೇಮ್ ಅಂತ ಹೇಳ್ತಾರಲ್ಲ ಹಾಗೆ. ದಾವೆಗೆ ತಡೆಯಾಜ್ಞೆ ನೀಡಬೇಕಾಗಿತ್ತೆಂದು ಅಂದರೆ ತಡೆಯಾಜ್ಞೆ ಅಂದರೆ ಆಟ್ ಅಲ್ವಾ, ತಡೆಯಾಜ್ಞೆ ಅಂದರೆ ಸ್ಟೇಡ್ ಅಂತ ನೀಡಬೇಕಾಗಿತ್ತು, ಆಟ್ ಟು ಬಿ ಅಂತ ಹೇಳಿ. ಸೊ ದ ಸೂಟ್ ಆಟ್ ಟು ಬಿ ಸ್ಟೇಡ್. ಈಗ ಪ್ರಶ್ನಿಸಿರುವುದು ಇದನ್ನೇ. ಪ್ರಶ್ನಿಸಿರುವುದು ಅಂದರೆ ಅಂಡರ್ ಚಾಲೆಂಜ್. ಸೊ ಇಟ್ ಈಸ್ ದಿಸ್ ವಿಚ್ ಇಸ್ ಅಂಡರ್ ಚಾಲೆಂಜ್. ಮೇಲ್ನೋಟಕ್ಕೆ ಆನ್ ದಿ ಫೇಸ್ ಆಫ್ ಇಟ್. ಉಲ್ಲಂಘಿಸಿರುವ ಒಂದು ಸ್ಪಷ್ಟ ಪ್ರಕರಣ. ಉಲ್ಲಂಘನೆ ಅಂದರೆ ವಯಲೇಷನ್, ಸ್ಪಷ್ಟ ಪ್ರಕರಣ ಅಂದರೆ ಕ್ಲಿಯರ್ ಕೇಸ್. ಸೊ ಅ ಕ್ಲಿಯರ್ ಕೇಸ್ ಆಫ್ ವಯಲೇಷನ್. ನೆಕ್ಸ್ಟ್ ಒನ್, ಸ್ವತ್ತಿನ ಗುರುತಿಗೆ ಸಂಬಂಧಿಸಿದಂತೆ ಹೇಳುವುದಾದರೆ. ಸ್ವತ್ತಿನ ಗುರುತು ಅಂದರೆ ಐಡೆಂಟಿಟಿ ಆಫ್ ದಿ ಪ್ರಾಪರ್ಟಿ, ಸಂಬಂಧಿಸಿದಂದರೆ ಕನ್ಸರ್ನ್. ಸೊ ಇನ್ ಸೋ ಫಾರ್ ಆಸ್ ದಿ ಐಡೆಂಟಿಟಿ ಆಫ್ ದಿ ಪ್ರಾಪರ್ಟಿ ಈಸ್ ಕನ್ಸರ್ನ್ಡ್. ಸಮರ್ಥನೀಯವಾಗಿಲ್ಲ ಅಂದರೆ ವಾಸ್ ನಾಟ್ ಜಸ್ಟಿಫೈಡ್. ವಿಷಯದ ಸಂಗತಿ, ಫ್ಯಾಕ್ಟ್ ಆಫ್ ದಿ ಮ್ಯಾಟರ್. ಮುಖ್ಯ ಭಾಗವನ್ನಾಗಿ ಮಾಡಿದೆ. ಫಾರ್ಮ್ಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಟ್ರಾನ್ಸಾಕ್ಷನ್ ಅಂತ ಹೇಳ್ತಾರಲ್ಲ, ಸೊ ಅದರದ್ದು ಮುಖ್ಯ ಭಾಗವನ್ನು ಅಂದರೆ ಇಟ್ ಫಾರ್ಮ್ಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್. ಖಾತಾ ಸಂಖ್ಯೆ, ಖಾತಾ ನಂಬರ್. ನಿವೇಶನ ಸಂಖ್ಯೆ, ಸೈಟ್ ನಂಬರ್. ಕಾಲಘಟ್ಟಕ್ಕೆ ಹಿಂದೆಯೇ ಸಲ್ಲಿಸಿರುವಂಥದ್ದಾಗಿರುವುದರಿಂದ ಸಿನ್ಸ್ ಇಟ್ ಈಸ್ ಫೈಲ್ಡ್ ಅರ್ಲಿಯರ್ ಇನ್ ಪಾಯಿಂಟ್ ಆಫ್ ಟೈಮ್. ಸುತ್ತುವರೆದಿರುವುದು, ಎನ್ಕಂಪಾಸಸ್. ಯುಕ್ತವಾಗಿಯೇ ನಿರ್ಣಯಿಸಿದೆ. ಯುಕ್ತ ಅಂದರೆ ರೈಟ್ಲಿ. ಸೊ ಹ್ಯಾಸ್ ರೈಟ್ಲಿ ಹೆಲ್ಡ್ ದ್ಯಾಟ್. ಸಮನಾಗಿ ಅನ್ವಯವಾಗುತ್ತದೆ, ವುಡ್ ಈಕ್ವಲಿ ಅಪ್ಲೈ. ನೆಕ್ಸ್ಟ್, ಪದ ಪ್ರಯೋಗಗಳ ಬಗ್ಗೆ ಗಮನ ಸೆಳೆ. ವುಡ್ ಡ್ರಾ ಅಟೆನ್ಷನ್ ಟು ದಿ ಲ್ಯಾಂಗ್ವೇಜ್. ಒತ್ತಿ ಹೇಳು ಅಂದರೆ ಎಂಫಸೈಸ್. ತಡೆಯಾಜ್ಞೆ ನೀಡಿರುವಲ್ಲಿ ಯಾವುದೇ ತಪ್ಪನ್ನು ಎಸಗಿಲ್ಲ. ಯಾವುದೇ ತಪ್ಪನ್ನು ಎಸಗಿಲ್ಲ ಅಂದರೆ ನಾಟ್ ಇನ್ ಎರರ್ ಅಂತ ಹೇಳುವಂಥದ್ದು. ಸೊ ನಾಟ್ ಇನ್ ಎರರ್ ಇನ್ ಸ್ಟೇಯಿಂಗ್ ಫರ್ದರ್ ಪ್ರೊಸೀಡಿಂಗ್ಸ್. ಭೂಮಿಯನ್ನು ಪರಿವರ್ತನೆ ಮಾಡಲಾಗಿದೆ ಮತ್ತು ನಿವೇಶಗಳನ್ನಾಗಿ ರೂಪಿಸಲಾಗಿದೆ. ಪರಿವರ್ತನೆ ಅಂದರೆ ಕನ್ವರ್ಟೆಡ್. ಲ್ಯಾಂಡ್ ಹ್ಯಾಸ್ ಬಿನ್ ಕನ್ವರ್ಟೆಡ್ ಆ್ಯಂಡ್ ಹ್ಯಾಸ್ ಬಿನ್ ಫಾರ್ಮ್ಡ್ ಇನ್ ಟು ಸೈಟ್ಸ್. ಎತ್ತಿ ಹೇಳು, ಹೈಲೈಟ್. ಆದೇಶದಲ್ಲಿ ದೋಷ ಇಲ್ಲ, ನೋ ಇನ್ಫಾರ್ಮಿಟಿ ಇನ್ ದಿ ಆರ್ಡರ್. ಇದಕ್ಕೆ ಉತ್ತರವಾಗಿ, ಬೈ ವೇ ಆಫ್ ರಿಪ್ಲೈ. ವಿಚಾರಣಾ ಪೂರ್ವ ಹಂತ, ಪ್ರೀ ಟ್ರಯಲ್ ಸ್ಟೇಜ್. 2 ದಾವೆಗಳನ್ನು ಒಟ್ಟಿಗೆ ಸೇರಿಸುವುದು, ಕ್ಲಬ್ಬಿಂಗ್ 2 ಸೂಟ್ಸ್. ಸಾಕ್ಷ್ಯ ನೀಡು, ಟೆಂಡರ್ ಎವಿಡೆನ್ಸ್. ನೆಕ್ಸ್ಟ್ ಒನ್, ಮೊದಲೇ ಮಾಡಿಬಿಟ್ಟಿದೆ ಮತ್ತು ಪುರೋಬಂಧಗೊಳಿಸಿದೆ. ಪುರೋಬಂಧ ಅಂದರೆ ಫೋರ್ಕ್ಲೋಜರ್. ಮೊದಲೇ ಮಾಡಿಬಿಟ್ಟಿದೆ ಅಂದರೆ ಹ್ಯಾಸ್ ಬಿನ್ ಫೋರ್ಸ್ಟಾಲ್ಡ್. ಸೊ ಹ್ಯಾಸ್ ಬಿನ್ ಫೋರ್ಸ್ಟಾಲ್ಡ್ ಆ್ಯಂಡ್ ಫೋರ್ಕ್ಲೋಸ್ಡ್. ತೀವ್ರ ನ್ಯಾಯ ವಿಫಲತೆಗೆ ಕಾರಣವಾಗಿದೆ. ನ್ಯಾಯ ವಿಫಲತೆ ಅಂದರೆ ನ್ಯಾಯ ವಿಫಲತೆ ಅಂದರೆ ಮಿಸ್ಕ್ಯಾರೇಜ್ ಆಫ್ ಜಸ್ಟಿಸ್. ತೀವ್ರ ನ್ಯಾಯ ವಿಫಲತೆ ಅಂದರೆ ಗ್ರಾಸ್ ಮಿಸ್ಕ್ಯಾರೇಜ್ ಆಫ್ ಜಸ್ಟಿಸ್. ಕಾರಣವಾಗಿದೆ ರಿಸಲ್ಟೆಡ್. ಸೊ ರಿಸಲ್ಟೆಡ್ ಇನ್ ಮಿಸ್ಕ್ಯಾರೇಜ್ ಆಫ್ ಜಸ್ಟಿಸ್. ಈ ಕೆಳಗೆ ಉದ್ಧರಿಸಿದ ಪದ ಪ್ರಯೋಗಗಳು ಈ ಮುಂದಿನಂತಿವೆ. ಸೊ ಲ್ಯಾಂಗ್ವೇಜ್ ವಿಚ್ ಈಸ್ ಎಕ್ಸ್ಟ್ರಾಕ್ಟೆಡ್ ಹಿಯರ್ ಇನ್ ಫಾರ್ ರೆಡಿ ರೆಫರೆನ್ಸ್ ರೀಡ್ಸ್ ಆಸ್ ಫಾಲೋಸ್. ಈ ಮೇಲಿನ ವಾದಗಳ ಹಿನ್ನೆಲೆಯಲ್ಲಿ
ಆನ್ ದಿ ಅಬವ್ ಕಂಟೆನ್ಷನ್ಸ್. ವಿವಾದದ ವಿಷಯವು ನೇರವಾಗಿಯೂ ಮತ್ತು ಗಣನೀಯವಾಗಿಯೂ ವಿವಾದವಾಗಿರುವುದು. ಸೊ ನೇರವಾಗಿಯೂ ಮತ್ತು ಗಣನೀಯವಾಗಿಯೂ ಅಂದರೆ ಇಶ್ಯೂ ಡೈರೆಕ್ಟ್ಲಿ ಆ್ಯಂಡ್ ಸಬ್ಸ್ಟಾನ್ಷಿಯಲಿ. ದಾವೆಯ ತಡೆ ಸ್ಟೇ ಆಫ್ ಸೂಟ್, ಎಲ್ಲೆಯಿಂದಾಚೆಗೆ ಬಿಯಾಂಡ್ ದಿ ಲಿಮಿಟ್ಸ್. ಎಲ್ಲೆ ಅಂದರೆ ಲಿಮಿಟ್, ಎಲ್ಲೆಯಿಂದಾಚೆ ಅಂದರೆ ಬಿಯಾಂಡ್ ದಿ ಲಿಮಿಟ್ಸ್. ಪ್ರತಿವಾದಿಸುವುದಿಲ್ಲ, ಡಸ್ ನಾಟ್ ಪ್ರೆಕ್ಲೂಡ್. ಮೂಲಭೂತವಾದ ಪರೀಕ್ಷೆ, ಫಂಡಮೆಂಟಲ್ ಟೆಸ್ಟ್. ಹಿಂದಿನ ದಾವೆಯಲ್ಲಿ ಹೊರಬಂದ ಅಂತಿಮ ತೀರ್ಮಾನ, ಫೈನಲ್ ಡಿಸಿಷನ್ ಬೀಯಿಂಗ್ ರೀಚ್ಡ್ ಇನ್ ದಿ ಪ್ರೀವಿಯಸ್ ಸೂಟ್. ನೆಕ್ಸ್ಟ್ ಒನ್, ತರುವಾಯದ ದಾವೆಯಲ್ಲಿ ಒಂದು ಮರ್ದ ನಿರ್ಣೀತ ನ್ಯಾಯವನ್ನಾಗಿ ಪರಿಣಾಮಗೊಳಿಸಬಹುದೇ ಅಂತ ಹೇಳುವಂಥದ್ದು. ಸೊ ವೆದರ್ ಇಟ್ ವುಡ್ ಆಪರೇಟ್ ಆಸ್ ರೆಸ್ ಜುಡಿಕೇಟಾ ಇನ್ ದಿ ಸಬ್ಸಿಕ್ವೆಂಟ್ ಸೂಟ್. ವಿರುದ್ಧ ವಿಭಿನ್ನತೆಯಲ್ಲಿ ಅಂದರೆ ಕಾಂಟ್ರಾ ಡಿಸ್ಟಿಂಕ್ಷನ್, ಪ್ರಾಸಂಗಿಕವಾಗಿಯೂ ಮತ್ತು ಪಾರ್ಶ್ವಕವಾಗಿಯೂ. ಇದು ಇನ್ಸಿಡೆಂಟಲಿ ಆರ್ ಕೊಲ್ಯಾಟ್ರಲಿ ಇನ್ ಇಶ್ಯೂ ಅಂತ ಇದಕ್ಕೆ ಹೇಳುವಂಥದ್ದು. ಮೇಲಿನ ಆದೇಶದಂತೆ ದಾವೆಯಲ್ಲೂ ಮುಂದುವರಿಯಲು ವಿಚಾರಣಾ ನ್ಯಾಯಾಲಯಕ್ಕೆ ನಿರ್ದೇಶನ ನೀಡಲಾಗಿದೆ. ಟ್ರಯಲ್ ಕೋರ್ಟ್ ಈಸ್ ಡೈರೆಕ್ಟೆಡ್ ಟು ಪ್ರೊಸೀಡ್ ವಿತ್ ದಿ ಸೂಟ್ ಇನ್ ಟರ್ಮ್ಸ್ ಆಫ್ ದಿ ಅಬವ್ ಆರ್ಡರ್. ರದ್ದು ಮಾಡಲಾಗಿದೆ, ಈಸ್ ಸ್ಕ್ವಾಶ್ಡ್. ಅನುಮತಿಸಲಾಗಿದೆ, ಈಸ್ ಅಲೌಡ್. ತದನುಸಾರ, ಅಕಾರ್ಡಿಂಗ್ಲಿ, ಅತ್ಯಂತ ಯುಕ್ತವಾಗಿರುತ್ತಿತ್ತು, ಇಟ್ ಈಸ್ ಮೋರ್ ಅಪ್ರಾಪ್ರಿಯೇಟ್. ದೋಷಯುಕ್ತವಾಗಿದೆ, ಈಸ್ ಎರೋನಿಯಸ್. ಮೇಲೆ ಹೇಳಿದ ಸಾರಾಂಶವನ್ನು ಅನ್ವಯಿಸಿದರೆ, ಅಪ್ಲೈಯಿಂಗ್ ದಿ ಅಬವ್ ರೇಷಿಯೋ. ವಿದ್ಯಾಸಂಸ್ಥೆ, ಆ್ಯನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ತೆಗೆದುಕೊಂಡಿರುವ ನಿರ್ಣಯದಿಂದ ಬಾಧಿತಗೊಂಡಿದ್ದು, ಅಗ್ರೀಡ್ ಬೈ ದಿ ರೆಸಲ್ಯೂಷನ್. ತಿಳುವಳಿಕೆ ಪತ್ರವನ್ನು ರದ್ದುಗೊಳಿಸುವಂತೆ, ಕ್ವಾಶ್ ದಿ ಕಮ್ಯುನಿಕೇಷನ್. ಅದರ ಬದಲಿಗೆ, ಇನ್ ದಿ ಆಲ್ಟರ್ನೇಟಿವ್. ತಪಶೀಲು ಸ್ವತ್ತನ್ನು ಉದ್ಯಾನವನ ಮತ್ತು ಆಟದ ಮೈದಾನಕ್ಕಾಗಿ ಮೀಸಲಾಗಿಡದೆ ಎಂದು ಪರಿಗಣಿಸುವಂತೆ. ಟ್ರೀಟ್ ದ ಶೆಡ್ಯೂಲ್ಡ್ ಪ್ರಾಪರ್ಟಿ ಆಸ್ ರಿಸರ್ವ್ಡ್ ಫಾರ್ ಪಾರ್ಕ್ ಆ್ಯಂಡ್ ಪ್ಲೇಗ್ರೌಂಡ್. ಶಾಲೆಯ ಆವರಣಕ್ಕೆ ಹೊಂದಿಕೊಂಡಿರುವುದು, ಅಬಟಿಂಗ್ ದಿ ಸ್ಕೂಲ್ ಪ್ರಿಮೈಸಸ್. ಅತಿ ಸಮೀಪದಲ್ಲೇ, ಇನ್ ದಿ ಕ್ಲೋಸ್ ವಿಸಿನಿಟಿ. ಸಾಕಾಗುವಷ್ಟು, ಸಫಿಷಿಯಂಟ್ ಇನ್ ನಂಬರ್. ಮಾತ್ರವೇ ಅಲ್ಲದೆ, ನಾಟ್ ಓನ್ಲಿ ಫಾರ್ ದ. ಅದಕ್ಕೆ ಅನುಸಾರವಾಗಿ ಅಂದರೆ ಪರ್ಸುಯೆಂಟ್ ದೆರೆಟೋ. ನೆಕ್ಸ್ಟ್ ಒನ್, ಅಭಿವೃದ್ಧಿಪಡಿಸುವುದಕ್ಕೆ ಮತ್ತು ನಿರ್ವಹಿಸಿಕೊಂಡು ಬರುವುದಕ್ಕೆ. ಅದಕ್ಕೇನು ಹೇಳ್ತಾರೆ? ಟು ಡೆವಲಪ್ ಆ್ಯಂಡ್ ಮೇಂಟೈನ್. ನಿಯತವಾಗಿ ನವೀಕರಣಗೊಳ್ಳುತ್ತಿದ್ದ, ರೆಗ್ಯುಲರ್ಲಿ ರಿನ್ಯೂವ್ಡ್. ವೃತ್ತಿನಿರತ ಗುತ್ತಿಗೆದಾರರ ಸೇವೆಗಳನ್ನು ತೊಡಗಿಸಿಕೊಳ್ಳುವುದಕ್ಕಾಗಿ. ಫಾರ್ ಎಂಗೇಜಿಂಗ್ ದಿ ಸರ್ವಿಸಸ್ ಆಫ್ ಪ್ರೊಫೆಷನಲ್ ಕಾಂಟ್ರಾಕ್ಟರ್ಸ್. ಗುತ್ತಿಗೆ ಆಧಾರದ ಮೇಲೆ ಹಂಚಿಕೆ ಮಾಡುವುದು. ಅಲಾಟ್ಮೆಂಟ್ ಆನ್ ಲೀಸ್ ಬೇಸಿಸ್. ನಾಗರಿಕ ಸೌಲಭ್ಯಗಳ ನಿವೇಶನಗಳು. ಸಿವಿಕ್ ಅಮ್ಯುನಿಟಿ ಸೈಟ್ಸ್. ಪ್ರಾರಂಭಿಕ ಠೇವಣಿ, ಇನಿಷಿಯಲ್ ಡೆಪಾಸಿಟ್. ಸಾರ್ವಜನಿಕ ಹಿತಾಸಕ್ತಿಯ ಕಾನೂನು ವ್ಯವಹರಣೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಆಕ್ಷೇಪಣೆಗಳ ಹೇಳಿಕೆಯನ್ನು ಸಲ್ಲಿಸುವ ಮೂಲಕ ಅರ್ಜಿಯನ್ನು ವಿರೋಧಿಸಿದ್ದಾರೆ. ಪೆಟಿಷನ್ ಈಸ್ ಅಪೋಸ್ಡ್ ಬೈ ಫೈಲಿಂಗ್ ಸ್ಟೇಟ್ಮೆಂಟ್ ಆಫ್ ಆಬ್ಜೆಕ್ಷನ್ಸ್. ದಾಖಲೆಯಲ್ಲಿ ಮಂಡಿಸುವುದು. ಪ್ಲೇಸಿಂಗ್ ಆನ್ ರೆಕಾರ್ಡ್, ಲೋಪದ ಸಂಗತಿ, ಫ್ಯಾಕ್ಟ್ ಆಫ್ ಅ ಲ್ಯಾಪ್ಸ್. ಸೊ ಇನ್ನೊಂದು ಬಹುಮುಖ್ಯವಾದ ಪ್ರಕಟಣೆ, ಅನ್ಅಕಾಡೆಮಿಯಿಂದ ಅನ್ಅಕಾಡೆಮಿ 1 ಅಂತ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸೆಪ್ಟೆಂಬರ್ 5 ಯೂಟ್ಯೂಬ್ ಲೈವ್ ಆಗ್ತಾ ಇದೆ, 1 ಸ್ಟೆಪ್ ಅಹೆಡ್ ಅಂತ. ಈ ಒಂದು ಯೂಟ್ಯೂಬಿನ ಕಾರ್ಯಕ್ರಮದ ಲಿಂಕನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಏನೋ ಒಂದು ಹೊಸದಾಗಿ ಒಂದು ವಿಶೇಷವಾದ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ಹೊಸದಾಗಿ ಒಂದು ಲರ್ನಿಂಗ್ ಪಾಸಿಬಿಲಿಟೀಸನ್ನು ಏನೇನು ಎಕ್ಸ್ಪಾಂಡ್ ಮಾಡ್ಬೋದು ಅದನ್ನೆಲ್ಲ ಕೂಡ ಇದು ಮಾಡಲಿಕ್ಕೆ, ಇನಾಗ್ರೇಟ್ ಮಾಡಲಿಕ್ಕೆ ತುಂಬ ಜನ ಹೊಸ ಎಜುಕೇಟರ್ಸು, ಫೇಮಸ್ ಸೆಲೆಬ್ರಿಟೀಸು, ಟಾಪ್ ಎಜುಕೇಟರ್ಸ್ ಅವರೆಲ್ಲರೂ ಸೇರಿಕೊಂಡು ಕಂಡಕ್ಟ್ ಮಾಡ್ತಾ ಇರೋಂಥ ಈ ಇವೆಂಟ್ಗೆ ನೀವೆಲ್ಲರೂ ಕೂಡ ಜಾಯ್ನ್ ಆಗಿ ಹೇಳುವಂಥದ್ದು ನನ್ನ ಒಂದು ಆತ್ಮೀಯ ಕರೆಯೋಲೆ. ಸೊ ಇದ್ರದ್ದು ಲಿಂಕನ್ನು ನಾನು ನಿಮಗೆ ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಹಾಗೆ ನಾವು ಕಂಟಿನ್ಯೂ ಮಾಡ್ತಾ ಹೋದರೆ ಮತ್ತೆ ಟ್ರಾನ್ಸ್ಲೇಷನ್ಗೆ ಬಂದರೆ ನೋಡೋಣ. ಅರ್ಜಿಯಲ್ಲಿ ಪರಿಹಾರವನ್ನು ಕೋರುವುದು ಹಾಗಿರಲಿ, ಯಾವುದೇ ರೀತಿಯ ಪರಿಹಾರವನ್ನು ಕೋರದಂತೆ ಸ್ವತಃ ಪ್ರತಿಬಂಧಕ್ಕೊಳಗಾಗಿದ್ದಾನೆ. ಅಂದರೆ ಪ್ರತಿಬಂಧ ಅಂದರೆ ಎಸ್ಟಾಪಲ್. ಸೊ ಈಸ್ ಎಸ್ಟಾಪ್ಡ್ ಫ್ರಾಮ್ ಕ್ಲೇಮಿಂಗ್ ಎನಿ ರಿಲೀಫ್ ಮಚ್ ಲೆಸ್ ದಿ ರಿಲೀಫ್ಸ್ ಇನ್ ದಿ ಪೆಟಿಷನ್ ಅಂತ. ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಪ್ಲೇ ಅ ಪಿವೋಟಲ್ ರೋಲ್. ಮಾರಾಟ ಮಾಡುವ ಅಥವಾ ಅನ್ಯಥಾ ವಿಲೆ ಮಾಡುವ ಯಾವುದೇ ಅಧಿಕಾರವನ್ನು ಹೊಂದಿರುವುದಿಲ್ಲ. ನೋ ಅಥಾರಿಟಿ ಟು ಸೆಲ್ ಆರ್ ಅದರ್ವೈಸ್ ಡಿಸ್ಪೋಸ್ ಆಫ್. ಹಾಗೆ ಮಾಡಲಾದ ಯಾವುದೇ ಅಂಥ ವಿಲೆಯು ಅಕೃತ ಮತ್ತು ಶೂನ್ಯವಾಗತಕ್ಕದ್ದು ಅಂತ. ಸೊ ಇದಕ್ಕೇನು ಹೇಳ್ತಾರೆ? ಎನಿ ಸಚ್ ಡಿಸ್ಪೊಸಿಷನ್ ಸೋ ಮೇಡ್ ಶಾಲ್ ಬಿ ನಲ್ ಆ್ಯಂಡ್ ವಾಯ್ಡ್.
ಇಂದು ಕೊನೆಯದಾಗಿ ವಾದವನ್ನು ಮಂಡಿಸಲಾಗಿದೆ. ಇಟ್ ಈಸ್ ಲಾಸ್ಟ್ಲಿ ಕಂಟೆಂಡೆಡ್ ದ್ಯಾಟ್. ಪ್ರತ್ಯುತ್ತರ ಹೇಳಿಕೆಯೊಂದನ್ನು ಸಲ್ಲಿಸಿದ್ದಾನೆ. ಫೈಲ್ಡ್ ಅ ರಿಜಾಯಿಂಡರ್ ಸ್ಟೇಟ್ಮೆಂಟ್. ಪ್ರತ್ಯುತ್ತರ ಹೇಳಿಕೆ ಅಂದರೆ ರಿಜಾಯಿಂಡರ್ ಸ್ಟೇಟ್ಮೆಂಟ್. ಒಂದು ಮೆಮೊ ಸಲ್ಲಿಸಿದ್ದಾನೆ. ಫೈಲ್ಡ್ ಅ ಮೆಮೊ. ಮೊದಲ ಪುಟವನ್ನು ಲಗತ್ತಿಸಿ ಎನ್ಕ್ಲೋಸಿಂಗ್ ದಿ ಓಪನಿಂಗ್ ಪೇಜ್ ಆರ್ ಎನ್ಕ್ಲೋಸಿಂಗ್ ದಿ ಫಸ್ಟ್ ಪೇಜ್ ಅಂತ ಆಗ್ತದೆ. ಮತ್ತೊಂದು ಆಧಾರವನ್ನು ಎತ್ತಿ ತೋರಿಸುವುದು. ರೇಸಿಂಗ್ ಆ್ಯಂಡ್ ಅಡಿಷನಲ್ ಗ್ರೌಂಡ್. ಅಂಥ ಆಪಾದನೆಗಳ ಗುಣ ಮತ್ತು ಅವಗುಣಗಳನ್ನು ಪರಿಶೀಲಿಸದೆ ವಿತೌಟ್ ಗೋಯಿಂಗ್ ಇನ್ ಟು ದಿ ಮೆರಿಟ್ ಆರ್ ಡಿಮೆರಿಟ್ ಆಫ್ ಸಚ್ ಎಲಿಗೇಷನ್. ಪಕ್ಷಕಾರರ ಪರ ವಕೀಲರ ವಾದಗಳನ್ನು ಆಲಿಸಲಾಗಿದೆ. ಹರ್ಡ್ ದಿ ಲರ್ನೆಡ್ ಕೌನ್ಸಿಲ್ ಫಾರ್ ದಿ ಪಾರ್ಟೀಸ್. ವಾದಗಳನ್ನು ಪರಿಶೀಲಿಸಲಾಗಿದೆ. ಪರ್ಯೂಸ್ ದಿ ಪ್ಲೀಡಿಂಗ್ಸ್. ಸದರಿವಾದವನ್ನು ವಿಶದೀಕರಿಸುತ್ತಾ ಎಲಾಬೊರೇಟಿಂಗ್ ಆನ್ ದಿ ಸೆಟ್ ಕಂಟೆನ್ಷನ್. ದೀರ್ಘಕಾಲ ಬಳಕೆ ಮಾಡಿದ್ದರಿಂದಾಗಿ ಅದು ನಾಗರಿಕರ ಹಕ್ಕಾಗಿ ಫಲಿಸಿತು. ದ ಲಾಂಗ್ ಯೂಸೇಜ್ ಹ್ಯಾಸ್ ಫ್ರಕ್ಟಿಫೈಡ್ ಇನ್ ಟು ಅ ರೈಟ್ ಆಫ್ ದಿ ಸಿಟಿಸನ್ಸ್. ವಿವೇಚನಾಪೂರ್ವಕವಾಗಿ ವಿರೋಧಿಸಿದ್ದಾರೆ. ವಿವೇಚನಾಪೂರ್ವ ಅಂದರೆ ಕ್ರಿಟಿಕಲಿ. ಸೊ ಕ್ರಿಟಿಕಲಿ ಒಪೋಸಸ್ ದಿ ಕಂಟೆನ್ಷನ್. ಅಜಾಗರೂಕತೆಯಿಂದ ಡ್ಯೂ ಟು ಇನ್ಅಡ್ವರ್ಟೆನ್ಸ್. ತಪ್ಪು ನುಸುಳಿದೆ. ಅ ಮಿಸ್ಟೇಕ್ ಹ್ಯಾಡ್ ಕ್ರೆಪ್ಟ್ ಇನ್. ನುಸುಳಿದೆ, ಮಿಸ್ಟೇಕ್, ತಪ್ಪು, ಮಿಸ್ಟೇಕ್ ಹ್ಯಾಡ್ ಕ್ರೆಪ್ಟ್ ಇನ್ ಅಂತ ಹೇಳ್ತಾರೆ. ಪರಾಮರ್ಶೆ ಮಾಡದಿರುವ ಕಾರಣದಿಂದಾಗಿ. ಬೈ ರೀಸನ್ ಆಫ್ ನಾಟ್ ಮೇಕಿಂಗ್ ಅ ರೆಫರೆನ್ಸ್. ಅನುಮತಿಯನ್ನು ನೀಡಿರುವಾಗ. ವೆನ್ ಪರ್ಮಿಷನ್ ವಾಸ್ ಅಕಾರ್ಡೆಡ್. ಸಂಪೂರ್ಣ ಅಜಾಗರೂಕತೆ. ಶಿಯರ್ ಇನ್ಅಡ್ವರ್ಟೆನ್ಸ್ ಅಂತ, ಕಂಪ್ಲೀಟ್ ಆಗಿ ಟೋಟಲ್ ಇದಂತ ಅಜಾಗರೂಕತೆ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ. ಸೊ ಶಿಯರ್ ಇನ್ಅಡ್ವರ್ಟೆನ್ಸ್. ಹಾಗೆ ಕೊನೆಯ ಲಾಸ್ಟ್ 10 ಶಬ್ದಗಳು. ಜಾರಿಯಲ್ಲಿ ಬಂದ ಮೇಲೆ. ಆನ್ ಕಮಿಂಗ್ ಇನ್ ಟು ಫೋರ್ಸ್. ಸರ್ವೋಚ್ಚ ನ್ಯಾಯಾಲಯವು ನೀಡಿರುವ ನಿರ್ಣಯಗಳನ್ನು ಅವಲಂಬಿಸಿದರು. ಪ್ಲೇಸಸ್ ರಿಲಯನ್ಸ್ ಅಪಾನ್ ದಿ ಡಿಸಿಷನ್ ಆಫ್ ದಿ ಅಪೆಕ್ಸ್ ಕೋರ್ಟ್. ನನ್ನ ಪರಿಗಣಿತ ಅಭಿಪ್ರಾಯದಲ್ಲಿ. ಇನ್ ಮೈ ಕನ್ಸಿಡರ್ಡ್ ಒಪಿನಿಯನ್. ಅಧಿಕೃತ ತೀರ್ಪಿನ ಹಿನ್ನೆಲೆಯಲ್ಲಿ. ಇನ್ ದಿ ಲೈಟ್ ಆಫ್ ದಿ ಅಥಾರಿಟೇಟಿವ್ ಪ್ರೊನೌನ್ಸ್ಮೆಂಟ್. ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್ ಟು ಎಕ್ಸೀಡ್. ಕಾನೂನಿನ ಪ್ರಕಾರ ಲೋಪವಾಗಿದ್ದರೂ. ದೋ ಫೇಟಲ್ ಇನ್ ಲಾ. ಲೋಪ ಅಂದರೆ ಫೇಟಲ್. ಫೇಟಲ್ ಅಂದರೆ ಈ ಕಾನೂನಿಗೆ ಧಕ್ಕೆ ಆಗುವಂಥದ್ದು ಅಂತ. ಫೇಟಲ್ ಅಂದರೆ ಏನಾಗುತ್ತೆ, ಮಾರಣಾಂತಿಕ ಅಂತ ಅರ್ಥ ನಿಜವಾಗಿ. ಆದರೆ ಕಾನೂನಿಗೆ ಅಷ್ಟು ಲೋಪ ಆಗ್ತದೆ ಹೇಳುವಂಥ ಅಷ್ಟು ಉತ್ಪ್ರೇಕ್ಷೆಯಲ್ಲಿ ಇದು ದೋ ಫೇಟಲ್ ಇನ್ ಲಾ ಅಂತ ಹೇಳ್ತಾರೆ. ಆ ತಪ್ಪನ್ನು ಶಾಶ್ವತವಾಗಿ ಮುಂದುವರೆಸಲು ಸಾಧ್ಯವಿಲ್ಲ. ದ ಎರರ್ ಕೆನಾಟ್ ಬಿ ಕಂಟಿನ್ಯೂಡ್ ಇನ್ ಪರ್ಪೆಚುಯಿಟಿ. ವಿಭಾಗೀಯ ಪೀಠದ ಮುಂದೆ. ಬಿಫೋರ್ ದಿ ಡಿವಿಷನ್ ಬೆಂಚ್. ಅದರ ಗಮನಕ್ಕೆ ತರದೇ ಇದ್ದುದರಿಂದ. ಹ್ಯಾವಿಂಗ್ ನಾಟ್ ಬ್ರಾಟ್ ಟು ಇಟ್ಸ್ ನೋಟಿಸ್ ದ್ಯಾಟ್. ಆ ಆದೇಶವನ್ನು ಹೀಗೆಂದು ಅರ್ಥೈಸುವಂತಿಲ್ಲ ಅಂತ. ಸೊ ದ್ಯಾಟ್ ಆರ್ಡರ್ ಕೆನಾಟ್ ಬಿ ಕನ್ಸ್ಟ್ರೂಡ್ ಆ್ಯಸ್. ಸೊ ಇದಿಷ್ಟು 100 ಶಬ್ದಗಳನ್ನು ನಾನು ಕ್ವಿಕ್ಕಾಗಿ ನಿಮಗೆ ತಿಳಿಸ್ಕೊಟ್ಟೆ ಒಂದು 10 ನಿಮಿಷದಲ್ಲಿ. ಸೊ ನೀವು ಪಾಸ್ ಮಾಡಿ ಇದನ್ನೆಲ್ಲ ಬರ್ಕೊಂಡು ಎಷ್ಟು ಬರಿತೀರೋ ಅಷ್ಟು ಮಾತ್ರ ನಿಮಗೆ ಹೀಗೆ ನಾನು ರ್ಯಾಂಡಮ್ ಆಗಿ ಹೇಳ್ತಾ ಹೋಗ್ಬೋದು. ಆದರೆ ನೀವೇ ಎಕ್ಸಸೈಸ್ ಥರ ಮಾಡಿ ಬರ್ಕೊಂಡು ಮತ್ತೊಂದು ಸಲ ಏನಿರ್ಬೋದು ಅಂತ ನೋಡಿ ಆಮೇಲೆ ಆನ್ಸರ್ ನೋಡಿದರೆ ಇನ್ನೂ ಎಫೆಕ್ಟಿವ್ ಆಗಿ ನಿಮ್ಮ ಟ್ರಾನ್ಸ್ಲೇಷನ್ ಎಕ್ಸಸೈಸಸ್ಗೆ ಹೆಲ್ಪ್ ಆಗುತ್ತೆ. ಸೊ ಮುಂದಿನ 4ನೇ ಭಾಗದಲ್ಲಿ ಇನ್ನೂ ಉಳಿದ ಶಬ್ದಗಳನ್ನು ತಿಳಿಸ್ಕೊಡ್ತೇನೆ. ಸೊ ನಾನು ಆವಾಗಲೇ ಹೇಳಿದಾಗೆ ನಮ್ಮೆಲ್ಲರ ವತಿಯಿಂದ ಕಾಂಗ್ರ್ಯಾಚುಲೇಷನ್ಸ್ ಎಲ್ಲ ಅನ್ಅಕಾಡೆಮಿ ಲರ್ನರ್ಸ್ಗೆ. ಹಾಗೆ ಕರ್ನಾಟಕದವರು ಸಹ ಹೀಗೆ ನೀವೆಲ್ಲರೂ ಕೂಡ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಲಿ ಅಂತ ನಮ್ಮದು ಹಾರೈಕೆ. ಸೊ ಮೇನ್ಸ್ ಎಕ್ಸಾಮ್ಸ್ಗೆ ಅಷ್ಟೇ ಒಂದು ಪ್ರಿಪ್ರೇಷನಿಂದ ಓದ್ತಾ ಹೋಗಿ. ಇದು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟೆ. ಹೊಸದಾಗಿ ಒಂದು ಇವೆಂಟ್ ಆಗ್ತಾ ಇದೆ ಸೆಪ್ಟೆಂಬರ್ 5 6 ಗಂಟೆಯಿಂದ. ಆ ಟೈಮನ್ನು ರಿಮೈಂಡರ್ ಅಂತ ಸೆಟ್ ಮಾಡ್ಕೊಳ್ಳಿ, ಕ್ಯಾಲೆಂಡರ್ ಅಂತ ಹಾಗೆ ಮಾಡ್ಕೊಳ್ಳಿ. ಹಾಗೆ ಹೊಸ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ, ಮಧ್ಯಪ್ರದೇಶ್ ADPO ರ್ಯಾಪಿಡ್ ರಿವಿಷನ್ ಬ್ಯಾಚ್ ಫಾರ್ 3 ಮಂತ್ಸ್. ಹಾಗೆ ಛತ್ತೀಸ್ಗಢ ಆ್ಯಂಡ್ UP ಪ್ರಿಲಿಮ್ಸ್ ಕ್ರ್ಯಾಶ್ ಕೋರ್ಸ್ ಬ್ಯಾಚ್, ಇದು ಕೂಡ ಸೆಪ್ಟೆಂಬರ್ 8ರಿಂದ 3 ತಿಂಗಳು ಬ್ಯಾಚ್ ಇದು. ಹಾಗೆ ಸಾರಥಿ ಕಾಂಪ್ರಹೆನ್ಸಿವ್ ಬ್ಯಾಚ್ ಫಾರ್ ಜುಡಿಷರಿ ಹೇಳುವಂಥದ್ದು, ಇದು ಕಂಪ್ಲೀಟಾಗಿ 12 ತಿಂಗಳ ಬ್ಯಾಚ್. ಹಾಗೆ ಜುಡಿಷಿಯಲ್ ಲೀಡರ್ಸ್ ಬ್ಯಾಚ್ ಅಂತ ಇತ್ತು, ಅದು ಕೂಡ 6 ತಿಂಗಳ ಬ್ಯಾಚ್ ಇತ್ತು. ಇನ್ನೂ ಒಂದು ಮುಖ್ಯವಾದ ಸಂಗತಿ ಅಂದರೆ ಟೆಸ್ಟ್ ಸಿರೀಸ್ ನಿಮಗೆ ಸ್ಟಾರ್ಟ್ ಆಗಿದೆ. ಕೇವಲ ಇಡೀ ವರ್ಷಕ್ಕೆ 1,500 ರೂಪಾಯಿ ಒಂದು ಇದರಲ್ಲಿ ಸಿಗುವಂಥದ್ದು ಅಮೌಂಟಲ್ಲಿ. ಸೊ 3 ತರಹ ಬೇರೆ ಬೇರೆ ಟೆಸ್ಟ್ ಸಿರೀಸ್ ಇರುತ್ತೆ. ಎಷ್ಟು ಟೆಸ್ಟ್ ಸಿರೀಸ್ ಪ್ರಾಕ್ಟೀಸ್ ಮಾಡಿ ನಿಮಗೆ ಪ್ರಿಲಿಮ್ಸಲ್ಲಿ ಹೆಲ್ಪ್ ಆಗುತ್ತೆ. ಸೊ ಈ ವರ್ಷ ಯಾರಿಗೆ ಪ್ರಿಲಿಮ್ಸ್ ಅಪೇರ್ ಆಗಲಿಲ್ಲ, ಸೊ ಯು ಕ್ಯಾನ್ ಅಫೋರ್ಡ್ ದಿಸ್ ಮಚ್ ಅಮೌಂಟ್ ಅಂತ ನನ್ನ ಅನಿಸಿಕೆ. ಮುಂದಿನ 2023ಕ್ಕೆ ಪ್ರಿಪೇರ್ ಆಗಿ ಇದಕ್ಕೆ ಬಹಳ ಹೆಲ್ಪ್ ಆಗುವಂಥದ್ದು. ಸೊ ಇದಕ್ಕೆ 10% ಡಿಸ್ಕೌಂಟು, ಈ ಕೋಡ್ ಅಪರ್ಣಾ ಲಾ ಅಂತ ಕೋಡ್ ಹಾಕಿದರೆ ನಿಮಗೆ 10% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ.
ಹಾಗೆ ಇದು ಪ್ಲಸ್ ಸಬ್ಸ್ಕ್ರೈಬರ್ಸ್ಗೆ ಇನ್ನೊಂದು ಒಂದು ಫೀಚರ್ ಏನಿದೆ ಅಂದರೆ ಮೇನ್ಸ್ ಟೆಸ್ಟ್ ಸೀರೀಸ್ಗೆ ಡಿಸ್ಕ್ರಿಪ್ಟಿವ್ ಕ್ವಶನ್. ಈಗ ಬೇರೆ ಸ್ಟೇಟಲ್ಲೆಲ್ಲ ಸಿವಿಲ್ ಲಾ ಕ್ರಿಮಿನಲ್ ಲಾ ಅಂತ ಸಪ್ರೇಟೆಸ್ಟ್ ಪೇಪರ್ ಇರುತ್ತೆ. ಆದರೆ ನಿಮಗೆ ಕೇವಲ ಲಾ ಪೇಪರ್ 1 ಅಂತ ಇರೋದ್ರಿಂದ ಬಹಳಷ್ಟು ಕ್ವಶನ್ಸ್ಗಳು ಅಷ್ಟು ನಿಮಗೆ ಇಂಪಾರ್ಟೆನ್ಸ್ ಇರಲಿಕ್ಕಿಲ್ಲ ಅಂತ ಅನಿಸ್ಬೋದು. ಆದರೂ ಸ್ಟಿಲ್ ಈ CPC CRPC ಅದರಲ್ಲೂ ಎವಿಡೆನ್ಸ್ ಆ್ಯಕ್ಟಲ್ಲಿ ಬರುವಂಥ ಎಲ್ಲ ಟೆಸ್ಟ್ಗಳೇನಿದೆ ಆ ಕ್ವಶನ್ಸ್ಗಳನ್ನು ಅಟೆಂಪ್ಟ್ ಮಾಡ್ತಾ ಹೋಗಿ. ಹಾಗೆ ಟೆಸ್ಟ್ ಸೀರೀಸ್ ಆನ್ ಕೇಸ್ ಲಾಸ್ ಕೂಡ ಅದು ಬಹಳ ಮುಖ್ಯ. ಹಾಗೆ ಬೇರೆ ಫೀಚರ್ಸ್ ಎಲ್ಲ ನಿಮಗೆ ಗೊತ್ತಿರ್ಬೋದು, ನಾನು ಭಾಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಹಾಗೆ ಈ ಮಾಕ್ ಇಂಟರ್ವ್ಯೂ ಇದು ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಅವರಿಗೆ ಮಾತ್ರ ಸಿಗುತ್ತೆ. ಸೊ ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಇನ್ನೂ ಸ್ವಲ್ಪ ಜಾಸ್ತಿ ಅಮೌಂಟ್ ಇರುವಂಥದ್ದು. ಆದರೆ ನಿಮಗೆ ನಿಮ್ಮ ಆನ್ಸರ್ ಪೇಪರನ್ನು ಫೀಡ್ಬ್ಯಾಕ್ ಕೊಡ್ತಾರೆ. ಸೊ ಈ ಥರ ಈ ಮಾಕ್ ಇಂಟರ್ವ್ಯೂ ಕಂಡಕ್ಟ್ ಮಾಡಿದ್ದಕ್ಕೆ ಈಗ ನಾನು ಫಸ್ಟ್ ನಿಮಗೆ ಏನು ಸ್ಲೈಡ್ ತೋರಿಸಿದೆ, ಎಲ್ಲ ಪಾರ್ಟಿಸಿಪೆಂಟ್ಸ್ಗಳು ಅನ್ಅಕಾಡೆಮಿ ಲರ್ನರ್ಸು ರ್ಯಾಂಕ್ ಅಚೀವ್ ಮಾಡಿದ್ದಾರೆ ಅಂತ. ಸೊ ಈ ಥರ ಮಾಕ್ ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡಿ, ಹಾಗೆ ಅನ್ಅಕಾಡೆಮಿ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಇಲ್ಲಿ ಕಾಣ್ತಾ ಇರುವಂಥ ಪ್ಲಸ್ ಸಬ್ಸ್ಕ್ರಿಪ್ಷನ್ ತೊಗೊಳ್ಬೋದು, ಹಾಗೆ ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಕೂಡ ತೊಗೊಳ್ಬೋದು. ಸೊ 1 ತಿಂಗಳಿಂದ 24 ತಿಂಗಳ ತನಕನೂ ಕೂಡ ಡ್ಯೂರೇಷನ್ ಇರುತ್ತೆ. ಹಾಗೆ ಐಕಾನಿಕ್ 6 ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಸೊ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಇಲ್ಲಿ ಕಾಣ್ತಾ ಇರುವಂಥ ವಾಟ್ಸಪ್ ನಂಬರ್ಗೆ ನೀವು ಟೆಕ್ಸ್ಟ್ ಮೆಸೇಜ್ ಮಾಡಿ ಕೇಳ್ಬೋದು. ಹಾಗೆ ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ ಇದೆ, ಹಾಗೆ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಇದೆ. ನೀವು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗೆ ಜಾಯ್ನ್ ಆದರೆ ಆಗಿಂದಾಗ ನಾನು ಯಾವಾಗ ಅಪ್ಡೇಟ್ಸ್ಗಳನ್ನು ಹೊಸ ಇನ್ಫಾರ್ಮೇಷನ್ನ ಕಳಿಸಿರ್ತೇನೆ ಅದರದ್ದು ಇನ್ಫಾರ್ಮೇಷನ್ಗೆ ಸಿಗುತ್ತೆ. ಸೊ ಹೀಗೆ ನಿರಂತರವಾಗಿ ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಾ ನಿಮ್ಮ ಎಕ್ಸಾಮ್ ತಯಾರಿಲಿ ಒಂದಷ್ಟು ನನ್ನ ಅಳಿಲು ಸೇವೆಯನ್ನು ಸ್ವೀಕರಿಸಿ. ಕೀಪ್ ವಾಚಿಂಗ್, ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.